ದಯವಿಟ್ಟು ಇವತ್ತೊಂದು ಶೀಲ ಸರ್ ಬೆಲ್ ಸರ್ ಬೆಲ್ ಅಧ್ಯಕ್ಷರೇ, ಹಿಂಗೆ ಮುಂದೆ ಹಾಕೋದು ಹಿಂದೆ ತರೋದು ಹಿಂಗೆಲ್ಲ ಮಾಡ್ತಾ ಇದ್ರೆ ಅಧಿವೇಶನ ನಡಿಬೇಕಲ್ಲ ಅಧ್ಯಕ್ಷರೇ? ಅಧಿವೇಶನ ನಡಿಬೇಕು, ಆ ಮರದ ಬಗ್ಗೆ ಚರ್ಚೆ ಆಗಬೇಕು, ಬಹಳ ಎಲ್ಲ ಪೂರಕ ವಿಚಾರಗಳು ಚರ್ಚೆ. ಕಾರ್ಯಕಲಾಪಗಳ ಪಟ್ಟಿ 3 ಅರ್ಜಿಗಳನ್ನ ಒಪ್ಪಿಸುವುದು ಸನ್ಮಾನ್ಯ ಚರ್ಚೆ ಫಲಪ್ರದವಾಗಿ ಆಗಬೇಕು, ಅದಕ್ಕೆ ಸಹಕಾರ ಕೊಡಬೇಕು ಅಂತ ಮನವಿಯನ್ನ ಮಾಡ್ತಾ ಇದ್ದೇನೆ. ಮುಂದಿರುವ ಅಧ್ಯಕ್ಷ, ರಾಜ್ಯದ ಜನ ನಮ್ಮನ್ನ ಎದುರು ನೋಡ್ತಾ ಇರೋ ಸಂದರ್ಭದಲ್ಲಿ ಜನಗಳ ಸಮಸ್ಯೆಯನ್ನ ವಿಧಾನಮಂಡಲದಲ್ಲಿ ಚರ್ಚೆ ಮಾಡೋದಕ್ಕೆ ಅವಕಾಶ ಮಾಡಬೇಕು, ಸಹಕಾರ ಮಾಡಬೇಕು. ಇಡೀ ಸದನ 25 ಗಮನ ಸೆಳೆಯುವ ಸೂಚನೆಗಳ ಪೈಕಿ ಇವತ್ತು 17 ಉತ್ತರಗಳನ್ನು ಸದನದಲ್ಲಿ ಮಂಡಿಸುತ್ತಿದ್ದೇನೆ. ಚರ್ಚೆಗೆ ತಯಾರಿರುವಾಗ ಯಾವುದೇ ಅವರು ಚರ್ಚೆ ಮಾಡಲಿ. ಅದರ ಜೊತೆಗೆ ಅಧಿವೇಶನದ ಕಾರ್ಯಕಲಾಪಗಳ ಸಂಕ್ಷಿಪ್ತ ವರದಿ ಅದಕ್ಕೂ ಕೂಡ ನಾವು ಚರ್ಚೆಗೆ ವಿಧಾನಸಭೆ ನೋಟಿಸ್ ಕೊಟ್ಟು ಚರ್ಚೆ ಮಾಡಿದ್ರೆ ಅಧಿವೇಶನವು ಕೂಡ ಸರ್ಕಾರ ಆಗಸ್ಟ್ 2026 ಪ್ರಾರಂಭವಾಗಿ ರಚನಾತ್ಮಕ ವಿರೋಧಿ 24 ಆಗಸ್ಟ್ 2026 ಈ ರೀತಿ 8 ದಿನಗಳ ಕಾಲ ಸುಮಾರು 21 ಗಂಟೆ 20 ನಿಮಿಷ ಕಾಲ ಕಾರ್ಯಕಲಾಪ ನಡೆಸಲಾಗಿದೆ. ಇತ್ತೀಚೆಗೆ ನಿಧನ ಹೊಂದಿದ ಗಣ್ಯರಿಗೆ ಸಂತಾಪ ಸೂಚನಾ ನಿರ್ಣಯವನ್ನು ಮಂಡಿಸಿ ಅಂಗೀಕರಿಸಲಾಗಿದೆ. ರಾಜ್ಯಪಾಲರಿಂದ ಒಪ್ಪಿಗೆ ಪಡೆದು ವಿಧೇಯಕಗಳ ಬಗ್ಗೆ ಕಾರ್ಯದರ್ಶಿಯವರ ವರದಿಯನ್ನ ಮಂಡಿಸಲಾಗಿದೆ. ಈ ಅಧಿವೇಶನದಲ್ಲಿ ವಿಧಾನಸಭೆಯ ನೂತನ ಸಭಾಧ್ಯಕ್ಷರಾಗಿ ರಾಜೀನಾಮೆ ಕೇಳ್ತಾ ಇದ್ದೀವಿ. ನೋಡಿದ್ರೆ ಸಭಾಧ್ಯಕ್ಷ ರಾಜೀನಾಮೆ ಕೊಡೋ ಸ್ಥಿತಿಗೆ ಬಂದ್ಬಿಟ್ಟಿದೆ. ಈಗ ಆ ರೀತಿ ಸದನ ನಡೀತಾ ಇದೆ. ನೂತನ ಉಪಾಧ್ಯಕ್ಷರಾಗಿ ಶ್ರೀ ನಾಗೇಂದ್ರ ರಾಜೀನಾಮೆ ನೋಡಿದ್ರೆ ಸಭಾಧ್ಯಕ್ಷರ ರಾಜೀನಾಮೆ ಕೊಡೋ ಸ್ಥಿತಿಗೆ ತಂದ್ಬಿಟ್ಟಿದ್ದೀರಾ. ಅಷ್ಟು ಒತ್ತಡ ಇದೆ. ಮೊದಲ ಅಧಿವೇಶನ ಬಹಳ ಸರಿಯಾಗಿ ನಡೆಸಬೇಕಾಗಿತ್ತು. ಆದ್ರೆ ಇವತ್ತು ಒಬ್ಬ ನಾಗೇಂದ್ರ ಇವತ್ತು 1 ಕೋಟಿಗೂ ಹೆಚ್ಚು ಇರ್ತಕ್ಕಂಥ ದಲಿತರು, ಆ ದಲಿತರು ಕಾಯ್ತಾ ಇದ್ದಾರೆ. 187 ಕೋಟಿ ನಮ್ಮ ಅಕೌಂಟ್ಗೆ ಬರ್ತದೆ. ನಾವು ಅದನ್ನ ಉಪಯೋಗ ಮಾಡ್ಕೋಬೇಕು, ವಿದ್ಯಾಭ್ಯಾಸ ಮಾಡಬೇಕು, ಅದರ ಉಪಯೋಗ ಆಗ್ಬೇಕು ಅಂತ. ಆದ್ರೆ ಇವತ್ತು ಸರ್ಕಾರ ಹಠ, ದುರ್ಯೋಧನ ಯಾವ ರೀತಿ ಹಠ ಹಿಡಿದು ಈ ಸರ್ಕಾರ ಸರ್ವನಾಶ ಆಗೋಗ್ತದೆ. ಈ ಸರ್ಕಾರ ಉಳಿಯಲ್ಲ. ಒಬ್ಬ ನಾಗೇಂದ್ರಗೋಸ್ಕರ ಇಡೀ ಸದನವನ್ನ ಹಾಳು ಮಾಡ್ತಾ ಇದ್ದಾರೆ ಅಂದ್ರೆ ರೂಲಿಂಗ್ ಪಾರ್ಟಿಯ ಕರ್ತವ್ಯ ಅದು. ರೂಲಿಂಗ್ ಪಾರ್ಟಿ ಕರ್ತವ್ಯ ಸದನ ನಡೆಸೋದು ರೂಲಿಂಗ್ ಪಾರ್ಟಿ ಕರ್ತವ್ಯ. ಆ ಕರ್ತವ್ಯದ ಮಾಡಕ್ಕೆ ಸರ್ಕಾರ ಇವತ್ತು ಯೋಗ್ಯತೆ ಇಲ್ಲ. ಆ ಯೋಗ್ಯತೆಯನ್ನ ಸರ್ಕಾರ ಕಳ್ಕೊಂಡಿದೆ. ಇಂಥ ಕೆಟ್ಟ ಸರ್ಕಾರ ಯಾವತ್ತೂ ನಾವು ನೋಡಕ್ ಸಾಧ್ಯವೇ ಇಲ್ಲ. ಅಷ್ಟು ಕೆಟ್ಟ ರೀತಿಯಾದಂತಹ ನಡವಳಿಕೆಯನ್ನ ಈ ಸರ್ಕಾರ ಮಾಡ್ತಾ ಇದೆ. ಅಧ್ಯಕ್ಷರೇ, ಇದು ಒಳ್ಳೆಯದಲ್ಲ. ವಿಧಾನಸಭೆಯ ವಿವಿಧ ಸ್ಥಾಯಿ ಸಮಿತಿಗಳಿಗೆ ಕೆಳಗಿನ ವರದಿಗಳನ್ನು ಬಿಲ್ಗಳನ್ನ ಮಂಡನೆ ಮಾಡಬೇಕಾಯ್ತು. ನಮಗೆ ಚರ್ಚೆ ಮಾಡಕ್ ಅವಕಾಶ ಕೊಡಬೇಕಾಯ್ತು. ಬೆಂಗಳೂರಲ್ಲಿ ಇರ್ತಕ್ಕಂಥ ಪಾರ್ಕ್ಗಳು, ಕರ್ನಾಟಕದಲ್ಲಿರೋ ಪಾರ್ಕ್ಗಳು ಲೂಟಿ ಮಾಡ್ತಾ ಇದ್ದಾರೆ. ಇವತ್ತು ಫೈನಾನ್ಸ್ ಬಿಲ್ ಬಂತು. ಫೈನಾನ್ಸ್ ಬಿಲ್ ಸಂವಿಧಾನದ ಪ್ರಕಾರ ಚರ್ಚೆ ಆಗಬೇಕು. ಫೈನಾನ್ಸ್ ಬಿಲ್ ಆದ್ರೆ ಅದನ್ನು ಚರ್ಚೆ ಮಾಡಿಲ್ಲ. ಇವತ್ತು ನೀವು ನಮಗೆ ನ್ಯಾಯ ಕೊಡ್ತೀರಾ? ಸಭಾಧ್ಯಕ್ಷರು ಹೊಸಬರಿದ್ದಾರೆ. ತೂಕದ ಮನುಷ್ಯ, ಬಹಳ ತಾಳ್ಮೆಯ ಮನುಷ್ಯ, ಹಿರಿಯ ಮತ್ಸದಿ, ಇಷ್ಟೆಲ್ಲ ನಾವು ತಿಳ್ಕೊಂಡಿದ್ದೀರಿ. ನಿಮ್ಮಿಂದ ನ್ಯಾಯ ಸಿಗುತ್ತೆ ಅಂತ. ನಿಮ್ಮಿಂದ ನಮಗೆ ನ್ಯಾಯ ಸಿಕ್ಕಿಲ್ಲ. ನಾವು ನ್ಯಾಯಕ್ಕೋಸ್ಕರ ರಾಜ್ಯಪಾಲರ ಬಾಗಲನ್ನ ನಾವು ತಟ್ತೀರಿ, ರಾಜಭವನಕ್ಕೆ ಹೋಗ್ತೀರಿ. ಅಲ್ಲಾದ್ರೂ ನಮಗೆ ನ್ಯಾಯ ಸಿಗಬೇಕು. ಒಬ್ಬ ನಾಗೇಂದ್ರಗೋಸ್ಕರ ಕಳೆದ 30-40 ವರ್ಷದ ಇತಿಹಾಸದಲ್ಲಿ 30-40 ವರ್ಷದ ಇತಿಹಾಸ ವಿಧಾನಸಭಾ ಅಧಿವೇಶನದಲ್ಲಿ ಒಂದೇ ಸಬ್ಜೆಕ್ಟ್ ಮೇಲೆ ಇವತ್ತು ಚರ್ಚೆ ಆಗಿ ಅದನ್ನ ಒಂದು ರೀತಿ ತಾರ್ಕಿಕ ಅಂತ್ಯಕ್ಕೆ ತಗೊಂಡೋಗುವಂತ ಕೆಲಸವನ್ನ ನಾವೆಲ್ಲ ಬಿಜೆಪಿ ಮತ್ತು ಜೆಡಿಎಸ್ ಎಲ್ಲ ನಾಯಕರು ನಾವು ಮಾಡಿದ್ದೀರಿ. ಆದ್ರೆ ಸರ್ಕಾರ ಒಬ್ಬರಿಗೋಸ್ಕರ ಹಿಂದೆ ಈಶ್ವರಪ್ಪ ಘಟನೆ ಆದಾಗ ಆತ್ಮಹತ್ಯೆ ಮಾಡ್ಕೊಂಡಾಗ ಈಶ್ವರಪ್ಪ ಹೆಸರಲ್ಲಿ ಅವತ್ತು ರಾಜೀನಾಮೆಯನ್ನ ಕೊಟ್ಟರು.
ವರದಿಗಳು ರಾಜೀನಾಮೆ ಹಾಗೂ ಒಂದು ಕೊಟ್ಟರು ಲೆಕ್ಕ ಈಶ್ವರಪ್ಪನವರು. ತನಿಖೆ ವರದಿಗಳನ್ನು ಅವ್ರನ್ನ ವಾಪಸ್ ಸದನದಲ್ಲಿ ತಗೊಳ್ಳಿಲ್ಲ. ಆದ್ರೆ ಈ ನಾಗೇಂದ್ರ ಅವ್ರನ್ನ ಒಟ್ಟು ಇವತ್ತು ವಾಪಸ್ ತಗೊಂಡು 1831 ಅವತ್ತು ಪ್ರಶ್ನೆಗಳು ಯಾವ ಆಪಾದನೆ ಸದನದಲ್ಲಿ ಸಿದ್ದರಾಮಯ್ಯನವರು ಹೇಳಿದ್ರು 89 ಕೋಟಿ ಆಗಿರೋ ಡ್ಯೂಟಿ ನಿಜ ಅಂತ ಹೇಳಿದ್ರು. ಅದೇ ಮತ್ತೆ ನಾಗೇಂದ್ರ ಅವ್ರನ್ನ ಶಿವಲಿಂಗೇಗೌಡರು ಹೇಳಿದ್ರು ಅಪರಾಧಿ ಅಂತ ಮೊನ್ನೆ ನ್ಯೂಸ್ 18 ನಲ್ಲಿ ಶಿವಲಿಂಗೇಗೌಡರು ಅವ್ರ ಅಪರಾಧಿ ಅಂತ ಹೇಳ್ತಾ ಇದ್ರು. ಅಂತವ್ರನ್ನ ಇವತ್ತು ಮತ್ತೆ ಸದನಕ್ಕೆ ಬಂದು ಕೂತು ಇವತ್ತು 157 ಕೋಟಿ ಬರ್ತೈತೆ ಅಂತ ಆಸೆ ಇಟ್ಟುಕೊಂಡಂತ ಆ ದಲಿತರಿಗೆ ಇವತ್ತು ಕಣ್ಣೀರು ಸುರಿಸೋ ರೀತಿ ಮಾಡಿದ್ದಾರೆ. ಆ ದಲಿತರಿಗೆ ನ್ಯಾಯ ಸಿಗುತ್ತೆ ಅನ್ನೋ ಭರವಸೆ ಇತ್ತು ನಮಗೆ ಈ ಸದನದಲ್ಲಿ. ಆ 187 ಕೋಟಿ ಬರ್ತೈತೆ, ಆ ದಲಿತರಿಗೆ ಹೋಗ್ತೈತೆ ವಾಪಸ್ಸು ಅಂತ ನಾವು ಆಸೆ ಪಟ್ಟಿದ್ರಿ. ಅದಕ್ಕೆಲ್ಲ ತಣ್ಣೀರನ್ನ ಎರಚಿಬಿಟ್ರು ಇವತ್ತು ನೀವು. ಇಂಥ ಒಂದು ಘಟನೆ ಕರ್ನಾಟಕದ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ. ಚರ್ಚೆಯಾಗಿದೆ, ಬಹಳಷ್ಟು ಹೋರಾಟಗಳಾಗಿದೆ. ಮಂತ್ರಿಗಳ ಮೇಲೆ ಅಲಿಗೇಷನ್ ಬಂದಾಗ ಕೂಡಲೇ ಸರ್ಕಾರ ಸ್ಪಂದನೆ ಮಾಡಿದೆ. ಸ್ಪಂದನೆ ಮಾಡದೇ ಇರೋ ಒಂದೇ ಒಂದು ಸರ್ಕಾರ ಅದು ಡಿ.ಕೆ. ಶಿವಕುಮಾರ್ ಸರ್ಕಾರ. ಸ್ಪಂದನೆ ಮಾಡದೇ ಇರೋ ಒಬ್ಬ ಅಪರಾಧಿಗೆ ಲೂಟಿಕೋರರಿಗೆ ಬೆಂಬಲ ಮಾಡೋ ಮುಖಾಂತರ ಈ ಸರ್ಕಾರ ಭ್ರಷ್ಟಾಚಾರಿಗಳ ಸರ್ಕಾರ ಅಂತ ಅರ್ಥ ಆಗಿದೆ. ಇವತ್ತು ಅಧಿಕಾರಿ ಈ ಸರ್ಕಾರ ಮಂತ್ರಿಗಳಾಗಿದ್ದಾರೆ, ಎಲ್ಲ ಹಣ ಕೊಟ್ಟು ಬಂದಿದ್ದಾರೆ, 150 ಕೋಟಿ 100 ಕೋಟಿ ಎಲ್ಲ ಹಣ ಕೊಟ್ಟಿದ್ದಾರೆ ಅಂತ ಹೇಳಿ ಎಲ್ಲ ಜನ ಮಾತಾಡ್ತಾ ಇದ್ದಾರೆ. ಅಂತದ್ರಲ್ಲಿ ಈ ನಾಗೇಂದ್ರನ ಕೇಸು ಮತ್ತೆ ಪ್ರೂವ್ ಮಾಡಿದ್ದಾರೆ, ಸರ್ಕಾರ ಪ್ರೂವ್ ಮಾಡಿದ್ದಾರೆ, ಮತ್ತೆ ಪ್ರೂವ್ ಮಾಡಿದ್ದಾರೆ. ಸರ್ಕಾರ ರಾಷ್ಟ್ರಗೀತೆಯೊಂದಿಗೆ ಭ್ರಷ್ಟಾಚಾರಿಗಳ ಸರ್ಕಾರ, ಭ್ರಷ್ಟಾಚಾರಿಗಳಿಗೆ ಧಿಕ್ಕಾರ. ಗೊತ್ತಪ್ಪ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.